ಧರ್ಮಸ್ಥಳ ಪ್ರಕರಣ ಏನಾಗ್ತಿದೆ, ಅದರಲ್ಲೂ ಮುಖ್ಯವಾಗಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣೆಯ ಕಾಯ್ದೆಯಡಿ ಏನು ಕೇಸ್ ಬಿದ್ದಿತ್ತು, ಮೂರು ಸಲ ನೋಟಿಸ್ ಕೊಟ್ಟಿದ್ದರು ಪೊಲೀಸರು. ಆ ಕೇಸ್ ಏನಾಯಿತು? ಯಾಕಂದರೆ ಬಹುಪಾಲು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೇವಲ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬಂಧನದಂತಹ ವಿಚಾರ ಬಂದಾಗ, ಅದರಲ್ಲೂ ಮುಖ್ಯವಾಗಿ ಅವರನ್ನು ಅರೆಸ್ಟ್ ಮಾಡಿದಾಗ ಅತ್ಯಂತ ವೈಭವೀಕರಿಸಿ ಸುದ್ದಿ ಮಾಡುವಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಬಹುಮುಖ್ಯ ಸುದ್ದಿಯೊಂದನ್ನು ಬಿತ್ತರಿಸಿಲ್ಲ. ಯಾಕೆ? ಒಂದು, ಅವರ ಗಡೀಪಾರು ಆದೇಶವನ್ನು ದೊಡ್ಡದಾಗಿ ಬಿಂಬಿಸಿದ್ರು. ಅನಂತರದಲ್ಲಿ ಹೈಕೋರ್ಟ್ ಕೂಡ ಆ ಗಡೀಪಾರು ಆದೇಶಕ್ಕೆ ಒಂದು ತಡೆಯಾಜ್ಞೆಯನ್ನು ಕೊಡ್ತು. ಇದರ ಮಧ್ಯೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬಂಧನ ಆಗೇ ಆಗುತ್ತೆ ಅನ್ನುವಂತಹ ಒಂದು ವೈಭವೀಕರಿಸಿದ ಸುದ್ದಿಯನ್ನು ಬಿತ್ತರಿಸಿದಂತಹ ಮಾಧ್ಯಮಗಳು ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣಾ ಕಾಯ್ದೆಯಡಿಯಲ್ಲಿ ಏನು ಕೇಸ್ ದಾಖಲಾಗಿತ್ತು, ಅಲ್ಲಿ ಕೂಡ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಒಂದು ರಿಲೀಫ್ ಸಿಕ್ಕಿರುವಂಥದ್ದು ತುಂಬ ಸ್ಪಷ್ಟವಾಗಿ ನೋಡಿ. SIT SP CA ಸೈಮನ್ ಅವರು ಕೊಟ್ಟಿದ್ದಂತಹ ದೂರಿನ ಆಧಾರದಲ್ಲಿ, ಯಾಕಂದರೆ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸಕ್ಕೆ ಪೊಲೀಸರು ಭೇಟಿ ಕೊಟ್ಟು SIT ತನಿಖಾಧಿಕಾರಿಗಳು ಮಹಜರ್ ಮಾಡ್ತಾರೆ. ಈ ವೇಳೆ ಅಲ್ಲಿ 2 ತಲ್ವಾರ್, 1 ಏರ್ಗನ್ ಸಿಕ್ಕಿತ್ತು. ಅದನ್ನು ತಗೊಂಡ್ಬಂದು ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣೆ ಮಾಡಿಕೊಂಡಿದ್ದಾರೆ ಅಂತ ಒಂದು ಸೈಮನ್ ಅವರು ಕೇಸ್ ಕೊಟ್ಟಿದ್ದರು, ದೂರು ಕೊಟ್ಟಿದ್ದರು. ದೂರಿನ ಆಧಾರದಲ್ಲಿ FIR ದಾಖಲಾಗಿತ್ತು. ವಿಚಾರಣೆಗೆ ಕರೆದಿದ್ರು. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ನೋಟಿಸ್ ಕೊಟ್ಟು ಕರೆದಿದ್ರು. ಆದರೆ ನಿರೀಕ್ಷಣಾ ಜಾಮೀನನ್ನು ತಗೊಂಡೋಗಿ ಆ ಒಂದು ವಿಚಾರಣೆಯಲ್ಲಿ ಭಾಗಿಯಾಗುವಂತಹ ಉಮೇದಿನಲ್ಲಿ ಎಲ್ಲೋ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕಾಯ್ತಿದ್ರು ಅನಿಸುತ್ತೆ. ಆದರೆ ಹಲವು ಸಲ ಅವರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ಕೊಂಡು ನಿರೀಕ್ಷಣಾ ಜಾಮೀನಿಗೆ ಹೋಗಿ ಬರ್ತಾರೆ. ಕೊನೆಗೆ ವಜಾ ಆಗುತ್ತೆ. ಅದಾದ ಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಎಲ್ಲ ಪ್ರಕರಣಗಳ ವಿಚಾರಣಾ ಪ್ರಕ್ರಿಯೆಗೆ ಸ್ಟೇ ಕೊಡಿ ಅಂತ ಹೈಕೋರ್ಟ್ಗೆ ಹೋಗಿದ್ದರು. ಹೈಕೋರ್ಟ್ ನ್ಯಾಯಮೂರ್ತಿ ಮಹೇಶ್ ಶೆಟ್ಟಿ ಅವರು ಆ ಒಂದು ಅರ್ಜಿಯನ್ನು ಪುರಸ್ಕರಿಸಿ ವಿಚಾರಣೆಯನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಪರ ವಕೀಲರಾದಂತಹ ತಾರಾನಾಥ್ ಪೂಜಾರಿ, MR ಬಾಲಕೃಷ್ಣ ಮತ್ತು ಮೋಹಿತ್ ಕುಮಾರ್ ಆ ಕೇಸನ್ನು ವಾದಿಸಿದ್ರು. ಈ ಸಂದರ್ಭದಲ್ಲಿ ಕೋರ್ಟ್ ಈಗ ಎಲ್ಲ ಕೇಸ್ಗಳಿಗೆ ಒಂದು ವಿಚಾರಣೆಯ ಪ್ರಕ್ರಿಯೆ ಏನಿತ್ತು ಅದಕ್ಕೆ ಸ್ಟೇ ಕೊಟ್ಟಿರುವಂಥದ್ದು ಒಂದು ಕಡೆ. ಆದರೆ FIR ಏನಿತ್ತು, ಬೆಳತಂಗಡಿ ಸ್ಟೇಷನ್ನಲ್ಲಿ ದಾಖಲಾದಂತಹ FIR, ಆ ಒಂದು FIRಗೆ ತಡೆಯಾಜ್ಞೆಯನ್ನು ಕೊಟ್ಟಿರುವಂಥದ್ದು. ಇದು ಸೌಜನ್ಯ ಪರ ಹೋರಾಟಗಾರ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಸಂದಂತಹ ಒಂದು ಸೌಜನ್ಯ ಪರವಾದ ಒಂದು ಸಣ್ಣ ಗೆಲುವು ಅಂದರೆ ತಪ್ಪಾಗೋದಿಲ್ವೇನು. ಆದರೂ ಈಗ ಎರಡೂ ಕಡೆ ಸ್ಟೇ ಕೊಟ್ಟಿದ್ದಾರೆ. ಒಂದು ದೊಡ್ಡ ಗೆಲುವು ಇನ್ನೂ ಸಿಕ್ಕಿಲ್ಲ, ಸಿಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇರುವಂಥದ್ದು. ಅವರ ಬೆಂಬಲಿಗರು ಯಾರೆಲ್ಲ ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ್ದಾರೆ, ಆಕೆಗೆ ನ್ಯಾಯ ಕೊಡಿಸಲೇಬೇಕು ಅಂತ ಇಡೀ ವ್ಯವಸ್ಥೆಯ ವಿರುದ್ಧ ಕೋಪದಿಂದ ನೋಡ್ತಿದ್ದಾರೆ ಅಂಥವರು ಒಂದು ಸಣ್ಣ ಖುಷಿ ಪಡುವಂತಹ ವಿಚಾರ ಇದಾಗಿರೋದು. ಆದರೆ ಇಂತಹ ಸಣ್ಣ ಸುದ್ದಿಯನ್ನು ಕೂಡ, ಯಾಕಂದರೆ ಅರೆಸ್ಟ್ಗೂ ಮುಂಚೆ ತಲೆಬುರುಡೆ ಗ್ಯಾಂಗು ಮತ್ತೊಂದು ಮಗದೊಂದು ಸಾವಿರಾರು ಹೇಳಿದವರು, ಬಾಯಿಗೆ ಬಂದಂತೆ ಬೈದವರು ಇವತ್ತು ಸಂಕಷ್ಟಗಳಲ್ಲಿ ಸಿಲುಕ್ತಿರುವಂತಹ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಒಂದು ನ್ಯಾಯ ಸಿಕ್ಕಿದೆ. ಇಡೀ ವ್ಯವಸ್ಥೆ, ಯಾಕಂದರೆ ಅಲ್ಲಿ ಮಾತಾಡೋದೇ ಕಷ್ಟ, ಸಾಕ್ಷಿ ಹೇಳೋದು ಇನ್ನೂ ಕಷ್ಟ ಅನ್ನುವಂತಹ ಸಂದರ್ಭದಲ್ಲಿ ಒಂದು ಬಂಡೆಗಲ್ಲಿನ ರೀತಿಯಲ್ಲಿ ನಿಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಹೇಗಾದರೂ ಮಾಡಿ ಅವರಿಗೆ ಒಂದು ಕಿರುಕುಳ ಕೊಡಬೇಕು ಅನ್ನುವ ನಿಟ್ಟಿನಲ್ಲೇ ಒಂದಷ್ಟು ಪ್ರಕ್ರಿಯೆಗಳು ವ್ಯವಸ್ಥೆ ಅಡಿಯಲ್ಲಿ ಆಯ್ತಾ, ಆ ಕಾರಣಕ್ಕೋಸ್ಕರನೇ ಅವರು ಒಂದು ಸಲ ಬಂಧನಕ್ಕೊಳಗಾದ್ರ ಅನ್ನುವಂತಹ ಅನುಮಾನಗಳು ಜನರಲ್ಲಿ ಮೂಡಿರುವಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಮಹತ್ವದ ತೀರ್ಪು ಕೊಟ್ಟಿರುವಂಥದ್ದು. FIRಗೆ ತಡೆಯಾಜ್ಞೆ ಕೊಟ್ಟಿದೆ. ಅಲ್ಲಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಂಧನ ಆಗೋದಿಲ್ಲ. ಇದು ಸೌಜನ್ಯಗೆ ಸಿಕ್ಕಂತಹ ಸಣ್ಣ ಸಣ್ಣ ಗೆಲುವುಗಳ ಒಂದು ಹೂಮಾಲೆಯಲ್ಲಿ ಇದು ಕೂಡ ಒಂದು. ಆದರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸದಿದ್ದರೆ, ನ್ಯಾಯ ಸಿಗದೆ ಹೋದರೆ ಈ ಜಗತ್ತಿನ ಸಮಸ್ತ ತಾಯಂದರಿಗೆ ಮಾಡಬಹುದಾದಂತಹ ಒಂದು ಅಪಮಾನ, ಅವಮಾನ, ದ್ರೋಹ, ವಂಚನೆಗಳಲ್ಲಿ ಇದು ಒಂದಾಗಿರುತ್ತೆ. ಸತ್ಯಮೇವ ಜಯತೆ.